ಗಡಿನಾಡು ಬಳ್ಳಾರಿ ಜಿಲ್ಲೆಯಲ್ಲಿ ಈಗ ಬರದ ಛಾಯೆ ಆವರಿಸಿರುವಂತದ್ದು. ಹಾಗಾಗಿ ಬಳ್ಳಾರಿಲಿರ್ತಕ್ಕಂಥ ಕೆರೆ ಕಟ್ಟೆಗಳು ಈಗ ಸಂಪೂರ್ಣವಾಗಿ ಖಾಲಿ ಆಗತಕ್ಕಂಥ ದೃಶ್ಯ ಕಂಡು ಬರ್ತಾ ಇರುವಂತದ್ದು. ಮೇ ತಿಂಗಳ ಅಂತ್ಯದಲ್ಲೇನೆ ಸಾಕಷ್ಟು ಒಂದು ರೀತಿಯಾಗಿ ಮಳೆ ಆಗ್ತಾ ಇತ್ತು. ತದನಂತರ ಜುಲೈ ಫಸ್ಟ್ ಮೊದಲ ವಾರದಲ್ಲೇ ಈ ಒಂದು ಕೆರೆ ಕಟ್ಟೆಗಳು ಎಲ್ಲವೂ ಸಂಪೂರ್ಣವಾಗಿ ತುಂಬುವ ಹಂತಕ್ಕೆ ಪ್ರತಿ ವರ್ಷ ತಲುಪ್ತಾ ಇತ್ತು. ಯಾಕಂದ್ರೆ ತುಂಗಭದ್ರಾ ಜಲಾಶಯಕ್ಕೆ ಸಾಕಷ್ಟು ಪ್ರಮಾಣದಲ್ಲಿ ನೀರು ಹರಿದು ಬರ್ತಾ ಇತ್ತು. ಅದು ಕಾಲುವೆಗಳ ಮೂಲಕ ಈ ಒಂದು ಕೆರೆಗಳನ್ನು ತುಂಬಿಸುವಂಥ ಒಂದು ಕೆಲಸವನ್ನು ಜಿಲ್ಲಾಡಳಿತ ಮಾಡ್ತಾ ಇತ್ತು. ತುಂಗಭದ್ರಾ ಜಲಾಶಯದ ಕ್ರಸ್ಟ್ ಗೇಟ್ ರಿಪೇರಿಗಳ ಹೆಸರಲ್ಲಿ ಏನು ಸರ್ಕಾರ 2 ವರ್ಷ ಕಾಲವನ್ನು ಮಾಡಿತ್ತು, ಅದೇ ಪರಿಣಾಮವಾಗಿ ಈಗ ಸಾಕಷ್ಟು ಪ್ರಮಾಣದಲ್ಲಿ ಈಗ ಕೆರೆ ಕಟ್ಟೆಗಳು ತುಂಬ್ತಾ ಇಲ್ಲ. ಬದಲಾಗಿ ರೈತರಿಗೆ ಸಾಕಷ್ಟು ಸಂಕಷ್ಟ ಎದುರಾಗಿರುವಂಥದ್ದು. ಸದ್ಯ ಈ ಒಂದು ಕೆರೆಯನ್ನು ನೀವು ಗಮನಿಸ್ತಾ ಇದ್ರಿ, ಇದು ಬಳ್ಳಾರಿ ಜಿಲ್ಲೆಯ ಕೊಳಗಲ್ ಗ್ರಾಮದಲ್ಲಿರ್ತಕ್ಕಂಥ ಕೆರೆ. ಸುಮಾರು 5 ಎಕರೆಗೂ ಹೆಚ್ಚು ಪ್ರದೇಶದಲ್ಲಿ ಈ ಒಂದು ಕೆರೆ ಇರುವಂಥದ್ದು. ಈ ಕೆರೆಯನ್ನು ಅವಲಂಬಿಸಿ ಸುಮಾರು 20,000 ಜನ ಈ ಒಂದು ಗ್ರಾಮದಲ್ಲಿ ವಾಸವನ್ನು ಮಾಡ್ತಾ ಇದ್ದಾರೆ. ಆದರೆ ಈವರೆಗೂ ಕೂಡ ಏನು ಸರಿಯಾಗಿ ಕಾಲುವೆಗಳಿಗೆ ನೀರು ಬರ್ತಾ ಇಲ್ಲ, ಮತ್ತೊಂದು ಕಡೆ ಮಳೆ ಆಗ್ತಾ ಇಲ್ಲ. ಹಾಗಾಗಿ ಸಾಕಷ್ಟು ಜನರಿಗೂ ಈಗ ತತ್ತರಿಸುವಂಥ ಒಂದು ವಾತಾವರಣ ನಿರ್ಮಾಣ ಆಗಿದೆ. ಯಾಕಂದರೆ ಈಗ ಒಂದು ಮೂಲೆಯಲ್ಲಿ ಮಾತ್ರ ನೀರಿರುವಂಥದ್ದು, ಅಲ್ಪ ಸ್ವಲ್ಪ ನೀರಿರುವಂಥದ್ದು, ಅದನ್ನೇ ಈಗ ಬಳಸಿ ಈಗ ಕುಡಿಯೋಕೆ ನೀರನ್ನು ಪೂರೈಕೆ ಮಾಡುವಂಥ ಒಂದು ಕೆಲಸವನ್ನು ಗ್ರಾಮ ಪಂಚಾಯತಿ ಮಾಡ್ತಾ ಇದೆ. ಇದು 1-2 ದಿನದಲ್ಲಿ ಖಾಲಿ ಆದರೆ ಮುಂದೆ ಹೇಗೆ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಈಗ ಚಿಂತೆ ಕೂಡ ಈ ಒಂದು ಗ್ರಾಮಸ್ಥರನ್ನು ಕೂಡ ಕಾಡ್ತಾ ಇರುವಂಥದ್ದು. ಯಾಕಂದರೆ ಬಳ್ಳಾರಿ ಅದು ಸಾಕಷ್ಟು ಮಳೆ ಪ್ರಮಾಣ ಕೊರತೆ ಆಗಿರುವಂಥದ್ದು. ಮತ್ತೊಂದೆಡೆ ಕೊಳಗಲ್ ಗ್ರಾಮದಲ್ಲೂ ಕೂಡ ಸಾಕಷ್ಟು ಇದೇ ಒಂದು ಕೆರೆಯನ್ನು ನಂಬಿಕೊಂಡು ಶಾಲಾ ಕಾಲೇಜುಗಳಿಗೂ ಕೂಡ ಇದೇ ಒಂದು ನೀರು ಪೂರೈಕೆ ಆಗ್ತಿತ್ತು. ಈಗ ಎಲ್ಲೋ ಒಂದು ಕಡೆ ಮಳೆಯ ಅಭಾವ, ಮತ್ತೊಂದು ಕಡೆ ತುಂಗಭದ್ರಾ ಜಲಾಶಯದಲ್ಲಿ ನಿಗದಿತ ಪ್ರಮಾಣದಲ್ಲಿ ನೀರು ಭರ್ತಿಯಾಗದೇ ಹಿನ್ನೆಲೆಯಲ್ಲಿ ಈಗ ಸಾಕಷ್ಟು ಜನ ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ. ನಮ್ಮ ಜೊತೆಗೆ ಇಲ್ಲಿ ಗ್ರಾಮಸ್ಥರಿದ್ದಾರೆ, ಅವ್ರನ್ನೂ ಕೂಡ ಈಗ ನೇರವಾಗಿ ಮಾತಾಡಿಸ್ತಾ ಹೋಗ್ತೇನೆ. ಸರ್, ಇದು ಎಷ್ಟು ದಿನಕ್ಕೆ ಬಳಕೆ ಬರುತ್ತೆ ಈಗ ನೀರು? ಇಷ್ಟೆಲ್ಲ ಕಡಿಮೆ ಆಗಿದೆ, ಇದಕ್ಕೆ ಪರ್ಯಾಯ ವ್ಯವಸ್ಥೆ ಏನಾದರೂ ಮಾಡೋಕ್ಕೆ ಇಲ್ಲಿ ಜನ ಅಂದರೆ ಈ ಜಿಲ್ಲಾಡಳಿತ ಮುಂದಾಗಿತ್ತಾ ಹೆಂಗೆ ಸರ್? ಸರ್, ಈಗ ನಮಗೆ ನೀರಿನ ಕಳೆದ 1 ತಿಂಗಳಿನಿಂದ ಬಳ್ಳಾರಿಯಲ್ಲಿ ಮಳೆ ಆಗ್ತಾ ಇಲ್ಲ. ಹಾಗಾಗಿ ಬರದ ಛಾಯೆ ಆವರಿಸಿರುವಂಥದ್ದು. ಬಳ್ಳಾರಿ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಬಹುತೇಕ ಕೆರೆಗಳು ಈಗ ಖಾಲಿ ಹಂತಕ್ಕೆ ತಲುಪಿರುವಂಥದ್ದು. ಸದ್ಯ ನಾನು ಬಳ್ಳಾರಿ ಜಿಲ್ಲೆಯ ಕೊಳಗಲ್ ಗ್ರಾಮದ ಮುಂಭಾಗದಲ್ಲಿರ್ತ ಈ ಒಂದು ಕೆರೆಯನ್ನ ನೀವು ಗಮನಿಸ್ತಾ ಇರಬಹುದು. ಜುಲೈ ಮೊದಲ ವಾರದಲ್ಲೇ ಭರ್ತಿಯಾಗಬೇಕಾದಂಥ ಕೆರೆ ಈಗ ಮಳೆಯ ಅಭಾವದಿಂದ ಸಂಪೂರ್ಣವಾಗಿ ಖಾಲಿ ಆಗಿರುವಂಥದ್ದು. ಇದೇ ಒಂದು ಕೆರೆಯನ್ನು ಅವಲಂಬಿಸಿ ನಿತ್ಯವೂ ಕೂಡ 20,000ಕ್ಕೂ ಹೆಚ್ಚು ಜನರಿಗೆ ನೀರು ಪೂರೈಕೆ ಆಗ್ತಾ ಇತ್ತು. ಇದಲ್ಲದೆ ಪಕ್ಕದಲ್ಲಿರ್ತಕ್ಕಂಥ ವಸತಿ ಶಾಲೆ ಆಗಿರ್ಬೋದು, ಮತ್ತು ಸರ್ಕಾರಿ ಶಾಲೆಗಳಿಗೂ ಇದೇ ಒಂದು ಕುಡಿಯುವ ನೀರನ್ನ ಪೂರೈಕೆ ಮಾಡಲಾಗ್ತಾ ಇತ್ತು. ಆದರೆ ಈ ವರ್ಷ ಏನಿದೆ, ತುಂಗಭದ್ರಾ ಜಲಾಶಯದಲ್ಲಿ ನೀರು ಭರ್ತಿಯಾಗಿಲ್ಲ. ಅಂದರೆ ಈವರೆಗೂ ಕೂಡ ಕೇವಲ 20 TMC ಮಾತ್ರ ನೀರು ತುಂಗಭದ್ರಾ ಜಲಾಶಯದಲ್ಲಿ ಭರ್ತಿಯಾಗಿರುವಂಥದ್ದು. ಹಾಗಾಗಿ ಈ ಒಂದು ಏನು ಡ್ಯಾಮ್ನಿಂದ ನಾಲೆಗಳಿಗೆ ಏನು ಹರಿಬಿಡ್ತಕ್ಕಂಥ ನೀರು ಇದುವರೆಗೂ ಕೂಡ ಬಿಡ್ತಾ ಇಲ್ಲ. ಹಾಗಾಗಿ ಕಾಲುವೆಗಳಿಂದ ಮೂಲಕವೇ ಈ ಒಂದು ಕೆರೆಯನ್ನು ತುಂಬಿಸುವಂಥ ಒಂದು ಕೆಲಸವನ್ನು ಪ್ರತಿ ವರ್ಷ ಜಿಲ್ಲಾಡಳಿತ ಮಾಡ್ತಾ ಇತ್ತು. ಈ ವರ್ಷ ಈವರೆಗೂ ಕೂಡ ಕೆರೆ ತುಂಬಿಸುವಂಥ ಒಂದು ನಿಟ್ಟಿನಲ್ಲಿ ಕಾಲುವೆಗಳಿಗೆ ನೀರು ಹರಿಸ್ತಾ ಇಲ್ಲ. ಹಾಗಾಗಿ ಈಗ ಬಳ್ಳಾರಿಯ ಕೊಳಗಲ್ ಗ್ರಾಮದಲ್ಲಿ ಈಗ ಕುಡಿಯುವ ನೀರಿಗೂ ಕೂಡ ಸಾಕಷ್ಟು ತಾತ್ವಾರ ಶುರುವಾಗಿರುವಂಥದ್ದು ನೀವು ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು. ಸಂಪೂರ್ಣವಾಗಿ ಒಣಗುವ ಹಂತಕ್ಕೆ ಈ ಒಂದು ಕೆರೆ ಈಗ ತಲುಪಿರುವಂಥದ್ದು. ಯಾಕಂದರೆ ಗ್ರಾಮ ಪಂಚಾಯತಿ ಏನಿತ್ತು, ಈ ಒಂದು ನೀರನ್ನು ಗ್ರಾಮಕ್ಕೆ ಪೂರೈಕೆ ಮಾಡುವಂಥ ಒಂದು ಕೆಲಸವನ್ನು ಮಾಡುತ್ತೆ. ಇನ್ನೊಂದು 2 ದಿನ ಕಳೆದ್ರೆ ಇದು ಸಂಪೂರ್ಣವಾಗಿ ಖಾಲಿಯಾಗುವ ಹಂತಕ್ಕೆ ತಲುಪಿರುವಂಥದ್ದು. ಮತ್ತೊಂದು ಕಡೆ ಕೃಷಿಗೂ ಕೂಡ ಸಾಕಷ್ಟು ಈಗ ಪರಿಣಾಮ ಬೀರ್ತಾ ಇರುವಂಥದ್ದು. ಒಂದು ಕಡೆ ಮಳೆ ಇಲ್ಲ, ಮತ್ತೊಂದು ಕಡೆ ತುಂಗಭದ್ರಾ ಜಲಾಶಯ ತುಂಬ್ತಾ ಇಲ್ಲ. ಹೀಗಾಗಿ ಕುಡಿಯೋ ನೀರಿಗೆ ಯಾವ ತರನಾಗಿ ವ್ಯವಸ್ಥೆ ಮಾಡಬೇಕನ್ನುವಂಥ ಒಂದು ಚಿಂತೆಯಲ್ಲಿ ಕೂಡ ಇಲ್ಲಿನ ಗ್ರಾಮಸ್ಥರು ಕೂಡ ಇರುವಂಥದ್ದು. ನಮ್ಮ ಜೊತೆಗೆ ಇಲ್ಲಿ ಗ್ರಾಮದ ಮುಖಂಡರಿದ್ದಾರೆ, ಅವನು ಕೂಡ ಈಗ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಇದು ಪ್ರತಿ ವರ್ಷ ಈ ಕೆರೆ ತುಂಬ್ತಾ ಇತ್ತು, ಈಗ ಖಾಲಿ ಆಗ್ತಾ ಐತೆ, ಈಗ ನೀರು ಪರ್ಯಾಯ ವ್ಯವಸ್ಥೆ ಏನು ಮಾಡ್ತಾ ಇದ್ದಾರೆ ಸರ್? ಸರ್, ಈಗ ಅದಕ್ಕಾಗಿ ಮೊನ್ನೆ ಈಗ ಒಂದು 15 ದಿನ ಕೆಳಗಡೆ ನಮ್ಮ ಸಂಘಟನೆಗಳಿಂದ ಹೋರಾಟ ಮಾಡಿದಾಗ ಏನಾಯಿತು, RWSನವರು ಇದಾಗಿ ಈಗ ತಕ್ಷಣವಾಗಿ ಅವರು ಒಂದು ಟ್ಯಾಂಕರ್ ವ್ಯವಸ್ಥೆ ಮಾಡಿ ಊರೊಳಗೆ ನೀರು ಕೊಡ್ತಕ್ಕಂಥ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಈಗ ನಮಗೆ ಆದಷ್ಟು ಬೇಗ ನಾವೇನು ವಿನಂತಿ ಮಾಡಿಕೊಡ್ತಾ ಇದ್ದೀವಿ ಸರ್ಕಾರಕ್ಕೆ, ಈಗ ಇರೋ ನೀರನ್ನೇ ತುಂಗಭದ್ರಾ ಕಾಲುವೆಗೆ ನೀರು ಹರಿಸುವ ಮೂಲಕ ಎಲ್ಲ ಜಾನುವಾರುಗಳಿಗೆ ಕುಡಿಯೋಕ್ಕೆ ನೀರು ವ್ಯವಸ್ಥೆ ಮಾಡಬೇಕು, ಆ ಕಾಲುವೆಗೆ ನೀರು ಹರಿಸ್ಬೇಕಂತೇಳಿ ತಕ್ಷಣ ನಾನು ಅವರಲ್ಲಿ ವಿನಂತಿ ಮಾಡ್ತಾ ಇದ್ದೆ. ಎಷ್ಟು ಜನಸಂಖ್ಯೆ ಇರೋದು ನಿಮ್ಮ ಊರಲ್ಲಿ? ಪ್ರತಿನಿತ್ಯ ಎಷ್ಟು ಟ್ಯಾಂಕರ್ ನೀರು ಹತ್ತುತ್ತೆ ಈಗ? ಸರ್, ಈಗ ಬಂದು ನಮ್ಮೂರಿಗೆ ದಿನಾಲಿ RWS ಕಡೆಯಿಂದ 3 ಟ್ಯಾಂಕರ್ ನೀರಿನ ವ್ಯವಸ್ಥೆ ಮಾಡಿದ್ದಾರೆ. ನಮಗೆ ಸರಾಸರಿವಾಗಿ ನೀರು ಕನಿಷ್ಠ ಅಂತಂದ್ರೆ ನಮ್ಮ
ನಮ್ಮ ಪ್ರಕಾರ ಹೇಳೋದಾದ್ರೆ ಸುಮಾರು ಒಂದು 2 ಲಕ್ಷ ಲೀಟರ್ ದಿನ ಸರಾಸರಿ ನಮಗೆ ಬೇಕಾಗುತ್ತೆ. ಹಾಗಾಗಿ ಈಗ 8 ಬೋರ್ಗಳಿವೆ. 8 ಬೋರ್ಗಳು ಇದ್ರೂ ಕೂಡ ಅವು ಅಂತರ್ಜಲ ಬತ್ತಿ ಹೋಗಿ ಇವತ್ತು ನೀರು ಸರಬರಾಜಲ್ಲಿ ವ್ಯತ್ಯಯ ಬಂದಿದೆ. ಆ ಕಾರಣಕ್ಕಾಗಿ ಈ ಒಂದು ಮಳೆ ಇಲ್ಲ, ಡ್ಯಾಮಿಗೆ ನೀರಿಲ್ಲದ ಒಂದು ಕಾರಣ ಇವತ್ತು ಸಂಪೂರ್ಣವಾಗಿ ಬರೀ ಜನಗಳಿಗೆ ಅಷ್ಟೇ ಅಲ್ಲ, ಜಾನುವಾರುಗಳಿಗೂ ಕೂಡ ಕಷ್ಟ ಆಗಿದೆ. ಸರ್, ಈಗ ಸಂಪೂರ್ಣ ಕೆರೆ ಬತ್ತು ಹಂತಕ್ಕೆ ತಲುಪಿದೆ. ಈ ಪರಿಣಾಮ ಹೆಂಗೆ ಜನರ ಮೇಲೆ? ಈಗ ಪರ್ಯಾಯ ವ್ಯವಸ್ಥೆ ಏನು ಮಾಡ್ತಾ ಇದಾರ ಹೆಂಗೆ? ಈಗ ನೀರಿನ ವ್ಯವಸ್ಥೆ ಭಾಳ ಕಡಿಮೆ ಇದೆಯಲ್ಲ ಸರ್. ಹಂಗಾಗಿ ನಮ್ಮ ಗ್ರಾಮ ಪಂಚಾಯತಿಯಲ್ಲಿ 17 ಬೋರ್ವೆಲ್ ಹಾಕಿದ್ದಾರೆ. ಅದರಲ್ಲಿ ನೀರು ಕೂಡ ಬರ್ತಾ ಇಲ್ಲ. 3 ಇಂಚ್ ಬರಲ್ಲಿ 1 ಇಂಚ್ ಬರ್ತಾ ಇದೆ, 2 ಇಂಚ್ ಬರಲ್ಲಿ 1 ಇಂಚ್ ಬರ್ತಾ ಇದೆ. ಹಂಗಾಗಿ ನೀರಿನ ಕೊರತೆ ಭಾಳ ಇದೆ. ಸಂಪೂರ್ಣ ನೀರಿಲ್ಲ, ಅದಕ್ಕಾಗಿ ಭಾಳ ತೊಂದರೆ ಆಗಿದೆ. ನೀರಿಂದು ಭಾಳ ಇದೆ ನೋಡ್ರಿ. ತುಂಗಭದ್ರಾ ಜಲಾಶಯದ ನೀರು ಬಿಡ್ತಾ ಇಲ್ವಾ ಈಗ? ಇಲ್ಲಲ್ಲ ಸರ್, ಅಲ್ಲೇ ಡ್ಯಾಮ್ನಲ್ಲೇ ನೀರಿಲ್ಲ. ಹಂಗಾಗಿ ನೀರು ಇಲ್ಲಲ್ಲ, ಮಳೆ ಇಲ್ಲ. ಜಿಲ್ಲಾಡಳಿತಕ್ಕೆ ಏನು ಕೇಳ್ತಾರೆ ಸರ್? ಈ ಕುಡಿಯಕ್ಕೆ ನೀರು ಕೇಳ್ತಾ ಇದೀವಿ ಸರ್, ಅಷ್ಟೇ ನಾವು. ಹೌದು, ನೀರಿನ ವ್ಯವಸ್ಥೆ ಸರಿಗಿಲ್ಲ. ಈಗ ಏನು ಒದಗಿಸ್ಬೇಕಂತಾರೆ ನೀರು? ಹೌದ್ರಿ, ನೀರು ಒದಗಿಸ್ಬೇಕು. ನಮಗೆ ಮನೆಗೆ ನೀರು ಒದಗಿಸ್ಬೇಕು. ಬಳಸಕ್ಕೆ ಕೂಡ ನೀರಿಲ್ಲ. ಇನ್ನೊಂದು ಟ್ಯಾಂಕರ್ ಬಿಟ್ಟು ನೀರು ವ್ಯವಸ್ಥೆ ಮಾಡ್ಬೇಕಂತೇಳಿ ತಮ್ಮಲ್ಲಿ ಕೇಳ್ತಾ ಇದೀವಿ. ಇದಿಷ್ಟು ಇಲ್ಲಿನ ಗ್ರಾಮಸ್ಥರು ಮನವಿ ಆಗಿರತಕ್ಕಂಥದ್ದು. ಈಗ ಕೆರೆ ಕೂಡ ಸಂಪೂರ್ಣವಾಗಿ ಖಾಲಿ ಆಗಿದೆ. ಮತ್ತೊಂದು ಕಡೆ ಕುಡಿಯೋಕೆ ಸರಿಯಾಗಿ ನೀರು ಸಿಗ್ತಾ ಇಲ್ಲ. ಟ್ಯಾಂಕರ್ ಮೂಲಕ ಏನು ಜಿಲ್ಲಾಡಳಿತ ಈಗಾಗಲೇ 2-3 ಟ್ಯಾಂಕರ್ ಮಾತ್ರ ನೀರನ್ನು ಪೂರೈಕೆ ಮಾಡ್ತಾ ಇದೆ. ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ನೀರನ್ನು ಪೂರೈಕೆ ಮಾಡುವ ಮೂಲಕ ಇಲ್ಲಿ ಇನ್ನು ಗ್ರಾಮಸ್ಥರಿಗೆ ಅನುಕೂಲ ರೀತಿಯಲ್ಲಿ ಜಿಲ್ಲಾಡಳಿತ ಪರ್ಯಾಯವಾಗಿ ಕುಡಿಯುವ ನೀರಿನ ವ್ಯವಸ್ಥೆಯನ್ನ ಮಾಡಬೇಕನ್ನುವಂಥ ಒಂದು ನಿಟ್ಟಿನಲ್ಲಿ ಇಲ್ಲಿನ ಗ್ರಾಮಸ್ಥರು ಈಗ ನ್ಯೂಸ್ ಫಸ್ಟ್ ಮೂಲಕ ಕೇಳ್ತಾ ಇರುವಂಥದ್ದು. ಕ್ಯಾಮ್ರಾಮನ್ ಕಾರ್ತಿಕ್ ಜೊತೆಗೆ ಶಿವಾನಂದ್ ಮದಿಹಳ್ಳಿ, ನ್ಯೂಸ್ ಫಸ್ಟ್ ಕನ್ನಡ, ಬಳ್ಳಾರಿ.